This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರುವಂತಹ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಟೆಕ್ನಾಲಜಿ ಕ್ಷೇತ್ರದಲ್ಲಿ ವಿಡಿಯೋನ ಅಥವಾ ಆಡಿಯೋನ ಪ್ರೆಸೆಂಟ್ ಮಾಡಬೇಕಾದ್ರೆ ತುಂಬ ಪರಿಣಾಮಕಾರಿಯಾಗಿರಬೇಕು ಅಂತೇಳಿ ಬಯಸ್ತೀವಲ್ವ. ಅದರಲ್ಲಿ ಬರುವಂತಹ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಆಡಿಯೋ ಕ್ವಾಲಿಟಿ ಆಗಿರ್ಬೋದು, ತುಂಬ ಚೆನ್ನಾಗಿ ಬರಬೇಕು ಅಂತೇಳಿ ನಾವು ಅಂದ್ಕೊಳ್ತೀವಿ. ಅನೇಕರು ವಿಡಿಯೋ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ನೋಡ್ತಾರೆ, ಆದರೆ ಆಡಿಯೋ ಕ್ವಾಲಿಟಿನ ಇಂಪ್ರೂವ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಕೂಡ ಅದ್ರ ಬಗ್ಗೆನೇ ಆಗಿರುತ್ತೆ. ಅದು ಯಾವುದು ಅಂತೇಳಿ ಯೋಚಿಸ್ತಾ ಇದ್ದೀರಾ? ಅದೇ ಇವೆರಡು ಮೈಕ್ಗಳ ರಿವ್ಯೂ. ಈ ಮೈಕ್ ಯಾವ್ಯಾವು ಅಂದರೆ ಒಂದು ಬೋಯಾ M1 ಮತ್ತು ಸಿಂಕೋಲ್ಯಾಬ್ S8 ಮೈಕ್ ಅಂತ ಹೇಳಿಬಿಟ್ಟು. ಇವತ್ತು ನಾನು ಇದನ್ನ ಅನ್ಬಾಕ್ಸಿಂಗನ್ನು ಮಾಡೋಕ್ಕೆ ಹೋಗ್ತಿಲ್ಲ, ಇದನ್ನ ಜಸ್ಟ್ ರಿವ್ಯೂ ಕೊಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಈಗ ಹಾಗಾದರೆ ಫಸ್ಟ್ ಈ ಎರಡು ಮೈಕ್ಗಳಲ್ಲಿ ಬಂದಿರುವಂತಹ ವಸ್ತುಗಳ ಬಗ್ಗೆ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಈಗ ತಮ್ಮ ಮುಂದೆ ನಾನು ಬೋಯಾ ಮೈಕ್ನ ಪರಿಚಯಿಸ್ತಾ ಇದ್ದೀನಿ. ಇದು ಈ ಮೈಕ್ನ ಬಾಕ್ಸ್ ಆಗಿರುತ್ತೆ. ಈ ಒಂದು ಬುಕ್ ಏನು ನೋಡ್ತಾ ಇದ್ದೀರಾ, ಇದು ಇದರ ಯೂಸರ್ ಮ್ಯಾನ್ಯಲ್. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಇದು ಇದರ ಯೂಸರ್ ಮ್ಯಾನ್ಯಲ್. ಇದು ಏನಾದರೂ ನೀವು ಫಸ್ಟ್ಗೆ ತಗೊಂಡಿದ್ರೆ ಇದೊಂದು ಸರಿ ಸ್ಕ್ಯಾನ್ ಮಾಡಿ ಓದ್ಕೊಳ್ಳೋದು ಅಗತ್ಯ. ಸ್ನೇಹಿತರೆ, ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಮೈಕ್ನ ಕಾಲರ್ಗೆ ಸಿಗಿಸ್ಕೊಳ್ಳೋದಕ್ಕೆ ಒಂದು ಕ್ಲಿಪ್. ನೀವು ನೋಡ್ತಾ ಇರ್ಬೋದು, ಇದು ಮೈಕ್ನ ಕಾಲರ್ಗೆ ಸಿಗಿಸ್ಕೊಳ್ಳೋದಕ್ಕೆ ಒಂದು ಕ್ಲಿಪ್. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದೀರಾ, ಇದು ಶೆಲ್. ಈ ಮೈಕ್ನ DSLR ಕ್ಯಾಮ್ರಾಗೆ ಏನಾದರೂ ಯೂಸ್ ಮಾಡಬೇಕಂದ್ರೆ ಅದಕ್ಕೆ ಶೆಲ್ ಕೂಡ ಅಗತ್ಯವಾಗಿರುತ್ತೆ. ಆದ್ದರಿಂದ ಅವರೇ ಒಂದು ಶೆಲ್ನು ಕೂಡ ಕೊಟ್ಟಿದ್ದಾರೆ. ಇದು 3.5mm to 6.5mm ಜಾಕ್ ಕನ್ವರ್ಟರ್. ನೀವೇನಾದರೂ DSLR ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ 3.5mm ಪಿನ್ ಇಲ್ಲದೆ ಇರೋದ್ರಿಂದ 3.5mm to 6.5mm ಕನ್ವರ್ಟರ್ನ ಕೊಟ್ಟಿದ್ದಾರೆ. ನೀವು ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಇದು ಸಿಲ್ಕಾ ಜೆಲ್. ಈ ಮೈಕ್ನ ಪ್ರೊಟೆಕ್ಷನ್ಗಾಗಿ ಇದನ್ನ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಇಷ್ಟೊತ್ತು ಎಕ್ಸಸರೀಸ್ಗಳನ್ನ ನೋಡಿದ್ರಿ. ಫ್ರೆಂಡ್ಸ್, ಇದೇ ಬೋಯಾ ಮೈಕ್. ಸ್ನೇಹಿತರೆ, ಇದು ಮೈಕ್ ಮೇನ್ ಪಾರ್ಟ್. ಇದಕ್ಕೆ ವಿಂಡ್ ಫೋಮ್ ಕೂಡ ಹಾಕಿದೆ. ನಾನು ಈಗ ತೆಗೆದು ಕೂಡ ನಿಮ್ಗೆ ತೋರಿಸ್ತೀನಿ. ನೋಡಿ, ಇದು ಇಷ್ಟು ಚಿಕ್ಕದಾಗಿದ್ರೂ ಕೂಡ ಎಷ್ಟು ಉತ್ತಮವಾದಂಥ ಕ್ವಾಲಿಟಿನ ಕೊಡುತ್ತೆ ಅಂತೇಳಿ ಇನ್ನು ಮುಂದೆ ತಿಳಿದುಕೊಳ್ಳುವವರಾಗಿದ್ದೀರಿ. ಇದು 6 ಮೀಟರ್ ಕೇಬಲ್ನ ಹೊಂದಿರುತ್ತೆ. ಇದೊಂದು ಮೈಕ್ನ ಕಂಟ್ರೋಲರ್ ಆಗಿರುತ್ತೆ. ಇಲ್ಲೇ ನಾವು ಶೆಲ್ನ ಹಾಕುವಂಥದ್ದು. ನಿಮ್ಗೊಂದು ಸರಿ ಬಿಚ್ಚು ಕೂಡ ನಾನು ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಶೆಲ್ನ ಹಾಕೋದಕ್ಕೆ ಜಾಗನ ಕೊಟ್ಟಿದ್ದಾರೆ ಮತ್ತು ಶರ್ಟಿಗೆ ಸಿಗಿಸ್ಕೊಳ್ಳುವಂತಹ ಕ್ಲಿಪ್ನು ಕೂಡ ಕೊಟ್ಟಿದ್ದಾರೆ. ಶೆಲ್ ಹಾಕುವಂಥ ಈ ಒಂದು ಕಂಟ್ರೋಲರ್ನಲ್ಲಿ ಒಂದು ಸ್ವಿಚ್ಚನ್ನು ಕೂಡ ಕೊಡಲಾಗಿದೆ. ಅದು ಯಾಕೆ ಅಂತಂದರೆ DSLR ಮತ್ತು ಮೊಬೈಲ್ ಫೋನ್ಗೆ ಸ್ವಿಚ್ ಆಗೋದಕ್ಕೋಸ್ಕರ. ನೀವೇನಾದರೂ ಈ ಮೈಕ್ನಲ್ಲಿ ಶೆಲ್ನ ಹಾಕಿದ್ದೀರಾ ಅಂದರೆ ಖಂಡಿತ ಇದನ್ನ ಗಮನಿಸಬೇಕಾಗುತ್ತೆ. ನೀವು DSLRನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಥವಾ ಫೋನ್ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ನೀವೇನಾದರೂ ಫೋನ್ನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ರೆ ಈ ಸ್ವಿಚ್ ಆಫಲ್ಲಿ ಇರಬೇಕಾಗುತ್ತೆ. ನೀವೇನಾದರೂ DSLR ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾಯಿದ್ರೆ ಈ ಸ್ವಿಚ್ ಖಂಡಿತ ಆನ್ ಆಗಿರಬೇಕಾಗುತ್ತೆ. ನೀವೇನಾದರೂ ಫೋನ್ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀರಂದರೆ ಈ ಮೈಕಿಗೆ ಶೆಲ್ ಹಾಕಿದ್ರೂ ಶೆಲ್ ಹಾಕಲಿಲ್ಲ ಅಂದರೂ ಆ ಸ್ವಿಚ್ಚನ್ನ ಮಾತ್ರ ಗಮನಿಸಬೇಕಾಗುತ್ತೆ. ಕೆಲವು ಫೋನ್ಗಳಲ್ಲಿ ಆ ಸ್ವಿಚ್ ಹೇಗಿದ್ರೂ ಕೂಡ ರೆಕಾರ್ಡ್ ಆಗುತ್ತೆ, ಆದರೆ ಕೆಲವು ಫೋನ್ಗಳಲ್ಲಿ ಮಾತ್ರ ಆಗೋದಿಲ್ಲ. ನೀವು ಇದನ್ನ ಗಮನದಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಇದು ಇದರ ವೈರ್ ಆಗಿರುತ್ತೆ. ನೀವು ಕೇಬಲ್ ಕ್ವಾಲಿಟಿನೂ ಕೂಡ ಅಬ್ಸರ್ವ್ ಮಾಡಬಹುದು. ಇದು 3.5mm ಗೋಲ್ಡ್ ಪ್ಲೇಟೆಡ್ ಪಿನ್ ಆಗಿರುತ್ತೆ. ಫ್ರೆಂಡ್ಸ್, ಕೊನೆಯದಾಗಿ ಈ ಮೈಕ್ ಜೊತೆ ಬಂದಿರುವಂಥ ಅಸೆಸರೀಸ್ ಮತ್ತು ಮೈಕ್ನ ಹಾಕಿಡೋದಕ್ಕೆ ಇದಕ್ಕೊಂದು ಬ್ಯಾಗ್ನು ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಬ್ಯಾಗ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗೇ ಇದೆ. ಇದರೊಳಗೆ ಹಾಕಿ ಈ ಥರ ದಾರಿ ಎಳೆದ್ಬಿಟ್ರೆ ಇದರಲ್ಲಿ ವಸ್ತುಗಳು ಸೇಫ್ಟಿಯಾಗಿ ಇರುತ್ತೆ. ನಿಮಗೆ ಇನ್ನೊಂದು ಮೈಕ್ನ ಕೂಡ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದ್ಯಾವುದು ಅಂದರೆ ಸಿಂಕೋ ಮೈಕ್. ಈಗ ನಾವು ಅದನ್ನು ಕೂಡ ಒಮ್ಮೆ ನೋಡೋಣ ಬನ್ನಿ. ಫ್ರೆಂಡ್ಸ್, ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಸಿಂಕೋ ಮೈಕ್ನಲ್ಲಿ ಬಂದಿರುವಂತಹ ವಸ್ತುಗಳು. ಇದು ಅದರ ಬಾಕ್ಸ್ ಮತ್ತು ಇದು ಅದರ ಯೂಸರ್ ಮ್ಯಾನ್ಯಲ್ ಆಗಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಅದರ ಯೂಸರ್ ಮ್ಯಾನ್ಯಲ್ ಆಗಿರುತ್ತೆ. ಇದು ಆ ಮೈಕ್ ಜೊತೆ ಬಂದಿರುವಂತಹ ಶೆಲ್. ಇದೇ ಸಿಂಕೋ ಮೈಕ್. ಇದು 8 ಮೀಟರ್ ಆಡಿಯೋ ಕೇಬಲ್ನ ಹೊಂದಿರುತ್ತೆ. ಇದು ಮೈಕ್ನ ಮುಖ್ಯ ಭಾಗ. ಇದನ್ನು ಕಾಲರ್ಗೆ ಸಿಗಿಸ್ಕೊಂಡು ಮಾತಾಡುವಂಥದ್ದು. ಇದಕ್ಕೆ ವಿಂಡ್ ಫೋಮ್ ಮತ್ತು ಕಾಲರ್ಗೆ ಸಿಗಿಸ್ಕೊಳ್ಳೋದಕ್ಕೆ ಒಂದು ಕ್ಲಿಪ್ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸ್ನೇಹಿತರೆ, ಇದು ಮೈಕ್ನ ಲೈನ್ ಇನ್ ಕಂಟ್ರೋಲ್. ಇದಕ್ಕೆ ಬೋಯಾ ಥರ ಯಾವುದೇ ರೀತಿಯಾದ ಬಟನ್ಸ್ ಏನೂ ಇರೋದಿಲ್ಲ. ಜಸ್ಟ್ ಒಂದು ಜೋಬಿಗೆ ಸಿಗಿಸ್ಕೊಳ್ಳೋದಕ್ಕೆ ಒಂದು
ಕ್ಲಿಪ್ ಮಾತ್ರ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ನಾನು ಆವಾಗಲೇ ತೋರಿಸಿದ ಹಾಗೆ ಹೀಗೆ ಕ್ಯಾಪ್ ಓಪನ್ ಮಾಡಿ ಶೆಲ್ನ ಹಾಕಬಹುದು. ನಾನು ಆ ಮೈಕಿಗೆ ತೋರಿಸಿರೋದ್ರಿಂದ ಮತ್ತೇನು ಇದನ್ನ ತೋರ್ಸೋಕೆ ಹೋಗೋದಿಲ್ಲ. ಇದು ಕೂಡ ಗೋಲ್ಡ್ ಪ್ಲೇಟೆಡ್ 3.5 mm ಜಾಕ್ ಪಿನ್ ಆಗಿರುತ್ತೆ. ಇದು 8 ಮೀಟರ್ ವೈರ್ನ ಹೊಂದಿದೆ. ನೀವು ಕೇಬಲ್ ಕ್ವಾಲಿಟಿನೂ ಕೂಡ ನೋಡ್ತಾ ಇರಬಹುದು. ಸ್ನೇಹಿತರೆ, ಬೋಯಾದ ಹಾಗೆ ಇದಕ್ಕೂ ಕೂಡ ಒಂದು ಕ್ಯಾರಿ ಪೌಚ್ ಕೊಟ್ಟಿದ್ದಾರೆ. ಇದು ಅದಕ್ಕಿಂತ ಒಂದು ಸ್ವಲ್ಪ ಸ್ಮೂತ್ ಆಗಿದೆ, ಆದರೆ ಗಟ್ಟಿಯಾಗೇ ಇದೆ. ಈ ಪೌಚ್ನು ಕೂಡ ಆ ಮೈಕ್ನ ಜೊತೆ ಬಂದಿರುವಂಥ ವಸ್ತುಗಳನ್ನೆಲ್ಲ ಹಾಕಿ ಹೀಗೆ ಎಳೆದ್ರೆ ಆಯಿತು, ಆ ವಸ್ತುಗಳು ಸೇಫ್ಟಿಯಾಗಿ ಇರುತ್ತೆ. ಈಗ ನಾನು ಶಾರ್ಟಾಗಿ 2 ಮೈಕ್ನಲ್ಲಿರುವಂತಹ ಬಿಲ್ಡ್ ಕ್ವಾಲಿಟಿ ವ್ಯತ್ಯಾಸಗಳು ಮತ್ತು ಐಟಮ್ಸ್ನ ವ್ಯತ್ಯಾಸಗಳ ಬಗ್ಗೆ ನಿಮಗೆ ಹೇಳ್ಬಿಡ್ತೀನಿ. ಸ್ನೇಹಿತರೆ, ಈ ಬೋಯಾ ಮೈಕ್ ಏನಿದೆ ಇದು ಮೆಟಲ್ ಬಾಡಿನ ಹೊಂದಿರುತ್ತೆ, ಅಂದರೆ ಇದರ ಕಂಟ್ರೋಲರ್ ಮೆಟಲ್ ಬಾಡಿನ ಹೊಂದಿದೆ. ಅದೇ ನಾವು ಸಿಂಕೋ ಮೈಕ್ನ ತಗೊಂಡ್ರೆ ಪ್ಲಾಸ್ಟಿಕ್ ಬಾಡಿನ ಹೊಂದಿರುವಂಥದ್ದು ನೀವೆಲ್ಲ ಗಮನಿಸ್ತಾನೆ ಇರಬಹುದು. ವೈರ್ ಕ್ವಾಲಿಟಿ ಎರಡೂ ಕೂಡ ಸೇಮೇ ಇದೆ, ಆದರೆ ಬೋಯಾ 6 ಮೀಟರ್ ಕೇಬಲ್ನ ಹೊಂದಿದರೆ ಸಿಂಕೋ 8 ಮೀಟರ್ ಕೇಬಲ್ನ ಹೊಂದಿದೆ. ಅದು ಬಿಟ್ಟರೆ ವೈರ್ ಕ್ವಾಲಿಟಿಯಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ. ಮೈಕಲ್ಲೂ ಕೂಡ ಎರಡು ಒಂದೇ ರೀತಿಯಾಗಿ ಇರುವಂಥದ್ದು ಗಮನಿಸ್ತಿರಬಹುದು. ನೀವೇನು ಗಮನಿಸ್ತಾ ಇದ್ದೀರಾ, ಇದು ಬೋಯಾ ಎಂಬ ಮೈಕಿಗೆ ಎಕ್ಸ್ಟ್ರಾ ಕೊಟ್ಟಿರುವಂತಹ ಎಕ್ಸಸರಿ. ಇದು 3.5 mm to 6.5 mm ಕನ್ವರ್ಟರ್. ಇದೊಂದು ಸಿಂಕೋ ಮೈಕಿಗೆ ಕೊಟ್ಟಿಲ್ಲ, ಆದರೆ ಬೋಯಾ ಮೈಕಿಗೆ ಕೊಟ್ಟಿದೆ. ಫ್ರೆಂಡ್ಸ್, ನಾನು ನಿಮಗೆ ಇನ್ನೊಂದು ವಿಚಾರನ ಹೇಳೋಕ್ಕೆ ಬಯಸ್ತೀನಿ. ಇದೇನಪ್ಪ ಇಷ್ಟೊತ್ತು ವಿಡಿಯೋ ಮಾಡ್ತಿದ್ದವನು ಈಗ ಫೋನ್ ಸ್ಕ್ರೀನಿಗೆ ಬಂದ್ಬಿಟ್ಟ ಅಂದ್ಕೊಂಡ್ರಾ? ಇಲ್ಲ ಫ್ರೆಂಡ್ಸ್, ಇಲ್ಲೊಂದು ವಿಚಾರ ಇದೆ. ಏನಪ್ಪ ಅಂದರೆ, ಕೆಲವು ಕ್ಯಾಮ್ರಾಗಳು ನಾವು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ನಾವು ಎಕ್ಸ್ಟರ್ನಲ್ ಆಗಿ ಏನು ಮೈಕ್ ಹಾಕ್ತೀವೋ ಅದನ್ನ ಕೆಲವು ಟೈಮು ಡಿಟೆಕ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂದರೆ, ಕೆಲವು ಕ್ಯಾಮ್ರಾಗಳಲ್ಲಿ ಆಡಿಯೋ ಸೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಆಪ್ಷನ್ ಇರುತ್ತೆ, ಕೆಲವು ಮೊಬೈಲ್ನ ಕ್ಯಾಮ್ರಾಗಳಲ್ಲಿ ಇರೋದಿಲ್ಲ. ಈಗ ನಾನು ಬಳಸ್ತಾ ಇರುವಂತಹ ಕ್ಯಾಮ್ರಾದಲ್ಲಿ ಇಲ್ಲದೇ ಇರೋ ಕಾರಣ ನಾನು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಯಾರಿಗೆ ಇಲ್ವೋ ಅವರು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಅದೇನಪ್ಪ ಅಂದರೆ ಓಪನ್ ವಿಡಿಯೋ ಅಂತ ಹೇಳಿಬಿಟ್ಟು. ಇದು ಪ್ಲೇಸ್ಟೋರ್ನಲ್ಲೇ ಅವೈಲೇಬಲ್ ಇದೆ. ಈಗ ನಾನು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ನಿಮಗೆ ತೋರ್ಸೋಕ್ಕೋಸ್ಕರ ಒಂದ್ಸರಿ ಪ್ಲೇಸ್ಟೋರ್ಗೆ ಹೋಗ್ತೀನಿ ನೋಡಿ. ಫ್ರೆಂಡ್ಸ್, ನಾನು ಆಲ್ರೆಡಿ ಸರ್ಚ್ ಕೂಡ ಮಾಡಿದ್ದೀನಿ. ಓಪನ್ ಕ್ಯಾಮ್ರಾ ನೀವು ಕೇಳಿಸ್ಕೊಳ್ತಾ ಇರ್ಬೋದು. ಓಪನ್ ಕ್ಯಾಮ್ರಾ ಅಂತ ಹೇಳಿದೆ. ನಾನು ಇಲ್ಲಿಂದನೇ ಓಪನ್ ಕೊಡ್ತೀನಿ. ಇದು ಓಪನ್ ಮಾಡಿದ ತಕ್ಷಣ ಲ್ಯಾಂಡ್ಸ್ಕೇಪ್ ಮೋಡ್ಗೆ ಹೋಗಿದೆ. ಈಗ ಇಲ್ಲಿ ಕೆಲವು ಪರ್ಮಿಷನ್ಸ್ನ ಕೇಳುತ್ತೆ. ಟೇಕ್ ಪಿಕ್ಚರ್ಸ್ ಪರ್ಮಿಷನ್ ಅಲೋ ಕೊಡ್ತಾ ಇದ್ದೀನಿ. Touch the focus and press the blue camera button to take photos. To disable maximum screen brightness, see settings/on screen B/force maximum brightness. To save the SD cards on Android 5 Plus, see settings/more camera control/use storage. ನೋಡಿ, ಈ ತರ ಎಲ್ಲ ಕೇಳ್ತಾ ಇದೀನಿ. ನೀವು ತಲೆ ಕೆಡಿಸ್ಕೊಳ್ದಲೆ okay button. ಓಕೆ ಕೊಟ್ಬಿಡಿ. Okay button. Open camera. ಈಗ ಕ್ಯಾಮ್ರಾ ಓಪನ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ ನಾನು. ಇದರ ಸೆಟ್ಟಿಂಗ್ಸ್ನೆಲ್ಲ ನಾನೇನು ತೋರ್ಸಕ್ಕೆ ಹೋಗೋದಿಲ್ಲ, ಇದನ್ನ ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ವಿಡಿಯೋ ಸೆಟ್ಟಿಂಗ್ಸ್ ಅಂತ ಹೇಳಿ ಕಾಣುತ್ತೆ. ಇದ್ರೊಳಗಡೆ ಹೋಗ್ತಾ ಇದ್ದೀನಿ. ಇದ್ರೊಳಗಡೆ ಹೋದ ತಕ್ಷಣ ನೀವು ಮೇಲೆ ಹೋದ್ರಿ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೈಕ್ರೋಫೋನ್ ಸೋರ್ಸ್ ಅಂತ ಹೇಳಿದೆ. ಇಲ್ಲಿ ಡಬಲ್ ಟೈಪ್ ಮಾಡಬೇಕಾಗುತ್ತೆ. ನಾನು ಮಾಡಿದ್ದೀನಿ ನೋಡಿ. ನೀವು ಇಲ್ಲಿ ಎಕ್ಸ್ಟರ್ನಲ್ ಮೈಕ್ ಇಫ್ ಪ್ರೆಸೆಂಟ್ ಅಂತ ಹೇಳಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇದು ಬ್ಯಾಕಿಗೆ ಬರುತ್ತೆ. ನೀವು ಕೂಡ ಒಂದ್ಸರಿ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ನೀವು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ವಿಡಿಯೋ ಮಾಡಿದ್ರೆ ಖಂಡಿತ ಆ ಮೈಕು ಡಿಟೆಕ್ಟ್ ಮಾಡುತ್ತೆ. ನಾವು ಮೈಕ್ನ ಪರಿಚಯನೂ ಮಾಡ್ಕೊಂಡ್ವಿ, 2 ಮೈಕ್ಗಳ ವ್ಯತ್ಯಾಸವನ್ನು ಕೂಡ ತಿಳ್ಕೊಂಡ್ವಿ. ಈಗ ನಾವು ಮೈಕ್ ತಗೊಳ್ಳುವಂತಹ ಮುಖ್ಯ ಉದ್ದೇಶ, ನಾವು ಮೈಕ್ ತಗೊಳ್ಳೋದು ಏನಕ್ಕೆ ಹೇಳಿ, ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಹೋಗಬೇಕು ಅಂತ ಅಲ್ವಾ. ಈಗ ಅದೇ ಆಡಿಯೋ ಕ್ವಾಲಿಟಿನ ಟೆಸ್ಟ್ ಮಾಡೋದಕ್ಕೆ ಹೋಗೋಣ. ಫ್ರೆಂಡ್ಸ್, ಈಗ ನೀವೇನು ಕೇಳಿಸ್ಕೊಳ್ತಾ ಇದ್ದೀರಾ, ಇದು ಬೋಯಾ ಮೈಕ್ನಲ್ಲಿ ರೆಕಾರ್ಡ್ ಆಗ್ತಿರುವಂತಹ ವಾಯ್ಸ್ ಕ್ವಾಲಿಟಿ. ಇದಕ್ಕೆ ನಾನು ವಿಂಡ್ ಫೋಮ್ ಹಾಕಿಲ್ಲ. ವಿಂಡ್ ಫೋಮ್ ಹಾಕಿ ಒಂದು ಸೈಡ್ ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ವಿಂಡ್ ಫೋಮ್ ಹಾಕಿದರೆ ಕ್ವಾಲಿಟಿ ಈ ಥರ ಬರುತ್ತೆ. ನೀವೇನಾದರೂ ಈ ಮೈಕ್ಗಳನ್ನ ಉಪಯೋಗಿಸ್ಕೊಂಡು ಆಡಿಯೋನ ಏನಾದರೂ ರೆಕಾರ್ಡ್ ಮಾಡ್ತೀರಾ ಅಂದರೆ ಖಂಡಿತವಾಗಿಯೂ ಸ್ನೇಹಿತರೆ ರೆಕಾರ್ಡ್ ಮಾಡಬಹುದು. ಸದ್ಯಕ್ಕೆ ನಿಮಗೆಲ್ಲರಿಗೂ ಗೊತ್ತಿರುವಂತಹ HiQ ರೆಕಾರ್ಡರ್ ಅನ್ನುವಂಥ ಆ್ಯಪ್ನಲ್ಲಿ ಹೇಗೆ ರೆಕಾರ್ಡ್ ಮಾಡೋದು ಅಂತೇಳಿ ಹೇಳ್ತೀನಿ. ನೀವು ಫಸ್ಟು HiQ ರೆಕಾರ್ಡರ್ಗೆ ಹೋಗ್ಬಿಟ್ಟು ಅಲ್ಲಿ ಸೆಟ್ಟಿಂಗ್ಸ್ ಅಂತೇಳಿರುತ್ತೆ. ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ರೆಕಾರ್ಡಿಂಗ್ ಅನ್ನೋಂತಹ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಮೈಕ್ ಸೆಲೆಕ್ಷನ್ ಅಂತ ಹೇಳಿರುತ್ತೆ.
ಅದರೊಳಗಡೆ ಹೋಗಿ ನೀವು ಅಲ್ಲಿರುವಂತಹ ಪ್ರತಿಯೊಂದು ಆಪ್ಷನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಈ ಮೈಕ್ನ ಕನೆಕ್ಟ್ ಮಾಡಿ ನೋಡಿ ಯಾವುದರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಅನಿಸುತ್ತೋ ಅದರಲ್ಲಿ ಖಂಡಿತ ರೆಕಾರ್ಡ್ ಮಾಡಿ ಸ್ನೇಹಿತರೆ. ಉತ್ತಮವಾದಂತಹ ಆಡಿಯೋ ಕ್ವಾಲಿಟಿ ಈ ಎರಡೂ ಮೈಕ್ಗಳು ಕೊಡ್ತವೆ. ಫ್ರೆಂಡ್ಸ್, ಈ ಆಡಿಯೋನ ಏನು ಕೇಳಿಸ್ಕೊಳ್ತಾ ಇದ್ದೀರಾ, ಇದು ಸಿಂಕೋ ಮೈಕ್ನಲ್ಲಿ ರೆಕಾರ್ಡ್ ಆಗ್ತಿರುವಂತಹ ಆಡಿಯೋ. ಇದಕ್ಕೆ ನಾನು ವಿಂಡ್ ಫೋಮ್ ಹಾಕಿ ಇಟ್ಟಿದ್ದೀನಿ, ನೀವು ಗಮನಿಸ್ತಾ ಇರಬಹುದು. ಈ ಮೈಕ್ಗಳಲ್ಲಿ ಯಾವ ಮೈಕ್ ಬಳಸಬೇಕಾದರೂ ಸರಿ, ಈ ಮೈಕ್ ಡಿವೈಸ್ಗೆ ಕನೆಕ್ಟ್ ಆದ ತಕ್ಷಣ ನಮ್ಮ ಡಿವೈಸ್ನ TTS ಅಥವಾ ಎಲ್ಲ ಸೌಂಡ್ಗಳು ನಿಂತೋಗುತ್ತವೆ. ಹಾಗಾಗಿ ನೀವೇನಾದರೂ ಈ ಮೈಕ್ನ ಬಳಸ್ಕೊಂಡು ಮೊಬೈಲ್ನ ಆಪ್ರೇಟ್ ಮಾಡಬೇಕಾಗಿದ್ದರೆ ಒಂದು ಸ್ಪ್ಲಿಟ್ಟರ್ ಅಂಥೇಳಿ ಸಿಗುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ನ ಹಾಕಿರ್ತೀನಿ. ಅಥವಾ ನೀವು ಆಫ್ಲೈನ್ ಸ್ಟೋರ್ಸಲ್ಲಿ ಹೋಗಿ ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು. ಮೇಲ್ 3.5mm ಟು ಡುವೆಲ್ ಫೀಮೇಲ್ 3.5mm ಸ್ಪ್ಲಿಟ್ಟರ್ ಅಂಥೇಳಿ ಅದರ ಹೆಸರು. ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ನ ಹಾಕಿರ್ತೀನಿ. ಅಥವಾ ನೀವು ಆಫ್ಲೈನ್ ಸ್ಟೋರ್ಸ್ನಲ್ಲೂ ಹೋಗಿ ಪರ್ಚೇಸ್ ಮಾಡ್ಕೊಳ್ಬಹುದು. ಆ ಸ್ಪ್ಲಿಟ್ಟರ್ನ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಔಟ್ಪುಟ್ 3.5mm ಫೀಮೇಲ್ ಪಿನ್ಗೆ ಇಯರ್ಫೋನ್ನ ಕನೆಕ್ಟ್ ಮಾಡಿಕೊಂಡು ಇನ್ನೊಂದು ಇನ್ಪುಟ್ 3.5mm ಫೀಮೇಲ್ ಪಿನ್ ಇರುತ್ತೆ, ಅದಕ್ಕೆ ಈ ಮೈಕ್ನ ಕನೆಕ್ಟ್ ಮಾಡಿದ್ರೆ ನಿಮಗೆ TTS ವಾಯ್ಸ್ ಮತ್ತು ಮೈಕು ಕೂಡ ವರ್ಕ್ ಆಗುತ್ತೆ. ನೀವಿಲ್ಲಿ ಇನ್ನೊಂದು ವಿಷಯನೂ ಕೂಡ ಗಮನಿಸಬೇಕಾಗುತ್ತೆ. ನೀವು ಸ್ಪ್ಲಿಟ್ಟರ್ನ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ಕಡಿಮೆ ರೇಟಿಗೆ ಸಿಕ್ತು ಅಂತೇಳಿ ಯಾವುದ್ಯಾವುದೋ ಸ್ಪ್ಲಿಟ್ಟರ್ಗಳನ್ನ ಪರ್ಚೇಸ್ ಮಾಡಿದ್ರೆ ಈ ಮೈಕ್ನ ಕ್ವಾಲಿಟಿಗಳು ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ಸ್ಪ್ಲಿಟ್ಟರ್ಗಳು ವರ್ಕ್ ಆಗದೇ ಇರುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಸ್ಪ್ಲಿಟ್ಟರ್ ತಗೊಳ್ಳುವಂಥ ಸಂದರ್ಭದಲ್ಲಿ ನೋಡಿ ತಗೊಳ್ಳುವಂಥದ್ದು ಉತ್ತಮ. ನಾವು ಇಲ್ಲಿ ಕೇವಲ 2 ಆ್ಯಪ್ಗಳನ್ನ ಮಾತ್ರ ಸಜೆಸ್ಟ್ ಮಾಡಿದ್ದೀವಿ ಅಷ್ಟೇ. ನೀವು ನಿಮ್ಮ ಫೋನಿಗೆ ಸರಿ ಹೊಂದುವಂತಹ ಯಾವುದೇ ಆ್ಯಪ್ಗಳನ್ನು ಬೇಕಾದರೂ ಇನ್ಸ್ಟಾಲ್ ಮಾಡಿ ಎಕ್ಸ್ಪ್ಲೋರ್ ಮಾಡಬಹುದು. ನೀವೆಲ್ಲರೂ ಅಂದ್ಕೊಳ್ಬಹುದು, ನಮ್ಮ ಮೊಬೈಲ್ನಲ್ಲೇ ಚೆನ್ನಾಗಿರುವಂತಹ ಮೈಕ್ಗಳು ಇದೆ, ಇದು ಯಾಕೆ ನಾವು ಇಷ್ಟಿಷ್ಟು ಬಂಡವಾಳ ಕೊಟ್ಟು ಇಂತಹ ಮೈಕ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ. ನಮ್ಮ ಮೊಬೈಲ್ ಮೈಕ್ನ ಯೂಸ್ ಮಾಡಿಕೊಂಡು ಆಡಿಯೋ ರೆಕಾರ್ಡ್ ಮಾಡಬೇಕಾರಾಗಲಿ ವಿಡಿಯೋ ರೆಕಾರ್ಡ್ ಮಾಡಬೇಕಾರಾಗಲಿ ಹೆಚ್ಚಿನ ನಾಯ್ಸ್ ಬರುವಂತಹ ಸಾಧ್ಯತೆಗಳು ಇರುತ್ತೆ. ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಮೊಬೈಲ್ ನಮ್ಮಿಂದ ತುಂಬ ದೂರ ಇರೋದರಿಂದ ನಮ್ಮ ವಾಯ್ಸ್ ಕ್ವಾಲಿಟಿ ಸರಿಯಾಗಿ ಕೇಳಿಸ್ತಲೇ ನಾಯ್ಸ್ ಕೇಳಿಸುವಂತಹ ಸಾಧ್ಯತೆ ಇರುತ್ತೆ. ಅದೇ ಆಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಸೌಂಡ್ಸ್ ಈ ಮೊಬೈಲ್ ಮೈಕ್ನಲ್ಲಿ ಕೇಳಿಸುವಂತಹ ಸಾಧ್ಯತೆಗಳು ಇರುತ್ತೆ. ಆದ ಕಾರಣ ಇವೆರಡೂ ಮೈಕ್ಗಳನ್ನ ಪರ್ಚೇಸ್ ಮಾಡಿದ್ರೆ ಈ ಮೈಕ್ಗಳು ವಿಡಿಯೋ ರೆಕಾರ್ಡಿಂಗ್ ಮಾಡುವ ಸಂದರ್ಭದಲ್ಲಿ ಅಥವಾ ಆಡಿಯೋ ರೆಕಾರ್ಡಿಂಗ್ ಮಾಡಬೇಕಾರಾಗಲಿ ಈ ಯಾವುದಾದ್ರೂ ಮೈಕನ್ನು ನಾವು ಕನೆಕ್ಟ್ ಮಾಡಿದಾಗ ಇದು ನಮ್ಮ ಕಾಲರ್ಗೆ ಇರೋದ್ರಿಂದ ನಮ್ಮ ವಾಯ್ಸ್ ಚೆನ್ನಾಗಿ ಕೇಳಿಸುತ್ತೆ, ಸುತ್ತಮುತ್ತಲಿನ ಶಬ್ದಗಳು ರೆಕಾರ್ಡ್ ಆಗೋದಿಲ್ಲ. ಸ್ನೇಹಿತರೆ, ಈ ಎರಡೂ ಮೈಕ್ಗಳನ್ನು ನಾವು ಬಳಸುತ್ತಿರುವುದರಿಂದ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀವಿ ಹೊರತು ಇದು ಯಾವುದೇ ರೀತಿಯಾದಂತಹ ಪ್ರಮೋಷನ್ಗಾಗಿ ಅಲ್ಲ. ನಿಮಗೆಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಇಷ್ಟೊಂದು ಹೇಳ್ತಾ ಇದ್ದೀರಲ್ವ ಈ ಮೈಕ್ಗಳ ಬಗ್ಗೆ, ಇದ್ರ ಪ್ರೈಸ್ ಎಷ್ಟಿರುತ್ತಪ್ಪ ಅಂಥೇಳಿ. ಈಗ ಅಟ್ ಪ್ರೆಸೆಂಟ್ ಆನ್ಲೈನಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 2 ಲಿಂಕ್ಗಳನ್ನ ಹಾಕಿರ್ತೀವಿ, ಅದ್ರ ಮೂಲಕ ಚೆಕ್ ಮಾಡ್ಕೊಳ್ಬಹುದು. ಇದರ ಬೆಲೆ ಬಗ್ಗೆ ನಾವು ಮಾತಾಡೋದಾದರೆ, ಈಗ ನಾವು ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ಈ ಬೋಯ ಮೈಕ್ 795 ರೂಪಾಯಿ ಇದೆ, ಈ ಸಿಂಕೋ ಮೈಕ್ 788 ರೂಪಾಯಿ ಇದೆ. ಈ ಬೋಯ ಮೈಕ್ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ 2 ಕಡೆಯಿಂದನೂ ಕೂಡ ತಗೊಳ್ಬೋದು. ಈ ಸಿಂಕೋ ಮೈಕ್ ನನಗೆ ಅಮೆಝಾನಲ್ಲಿ ಮಾತ್ರ ಸಿಕ್ತು, ಫ್ಲಿಪ್ಕಾರ್ಟಲ್ಲಿ ಸಿಗಲಿಲ್ಲ. ನಿಮಗೇನಾದರೂ ಫ್ಲಿಪ್ಕಾರ್ಟಲ್ಲಿ ಸಿಕ್ತು ಅಂದರೆ ಖಂಡಿತ ತಗೊಳ್ಬೋದು. ಆದರೆ ಇವೆರಡೂ ಮೈಕ್ನ ತುಂಬ ಡೂಪ್ಲಿಕೇಟ್ ಕಾಪೀಸ್ ಕೂಡ ಇರುವಂತಹ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ನೀವು ಹುಷಾರಾಗಿ ನೋಡಿ ಇದೇ ಮೈಕ್ಗಳನ್ನು ತಗೊಳ್ಳಿ. ಇದಿಷ್ಟು ಈ 2 ಮೈಕ್ಗಳ ಪರಿಚಯ, ವ್ಯತ್ಯಾಸ ಮತ್ತು ಸೌಂಡ್ ಕ್ವಾಲಿಟಿ. ಇನ್ನು ಮುಂದೆ ಕೂಡ ಇನ್ನಷ್ಟು ವಿಷಯಗಳೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.